ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬುಧವಾರ ಗಣಪತಿ ಮಂತ್ರ ಯಾವುದು ಪಠಿಸಬೇಕು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಂಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಸ್ನೇಹಿತರೆ. ಬುಧವಾರ ಅಂದ್ರೆ ಗಣಪತಿ. ಬುಧವಾರವು ವಿದ್ಯಾ ಬುದ್ಧಿ ಪ್ರದಾತನಾದ ಗಣೇಶನ ಆರಾಧನೆಯ ದಿನ. ಈ ದಿನ ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಹಾಗೂ ಶಕ್ತಿಯುತ ಗಣಪತಿ ಮಂತ್ರಗಳನ್ನು ಕೂಡ ಪಠಿಸಲಾಗುತ್ತದೆ. ಬುಧವಾರ ಗಣಪತಿಯ ಯಾವ ಮಂತ್ರಗಳನ್ನು ಪಠಿಸಬೇಕು? ಬುಧವಾರ ಈ ಗಣಪತಿ ಮಂತ್ರಗಳನ್ನು ಪಠಿಸಿದರೆ ಸಕಲ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ಯಾವುದು ಆ ಮಂತ್ರ? ಗಣಪತಿ ಮಂತ್ರದ ಪ್ರಯೋಜನಗಳೇನು? ಶಕ್ತಿಯುತ ಗಣಪತಿ ಮಂತ್ರಗಳ ಪಟ್ಟಿ ಯಾವುದು ಅಂತ ನೋಡೋಣ ಬನ್ನಿ. ಸೋಮವಾರದ ದಿನದಂದು ಹೇಗೆ ಭಗವಾನ್ ಶಿವನನ್ನು ಪೂಜಿಸಲಾಗುತ್ತದೋ ಹಾಗೆ ಬುಧವಾರದ ದಿನದಂದು ಗಣಪತಿ ದೇವನನ್ನು ಮೊದಲ ಆರಾಧನೆಯೆಂದು ಪೂಜಿಸಲಾಗುತ್ತದೆ. ಬುಧವಾರ ದಿನದಂದು ಗಣಪತಿಯನ್ನು ಪೂಜಿಸುವುದರೊಂದಿಗೆ ಗಣಪತಿ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಪಠಿಸಲಾಗುತ್ತದೆ. ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಬುದ್ಧಿವಂತಿಕೆ, ಜ್ಞಾನ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ. ಅದಲ್ಲದೆ ಗಣಪತಿಯನ್ನು ಪೂಜಿಸುವುದರಿಂದ ಅನೇಕ ರೀತಿಯ ದೋಷಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ. ಗಣೇಶನನ್ನು ಜ್ಞಾನದ ದೇವರು ಎಂದು ಕರೆಯುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಬುಧವಾರದಂದು ಗಣಪತಿಯನ್ನು ಪೂಜಿಸಿ ಆತನಿಗೆ ಸಂಬಂಧಿಸಿದ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸಬೇಕು. ಆ ಮಂತ್ರಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಗಣೇಶನ ಶಕ್ತಿಯುತ ಮಂತ್ರಗಳು. 1ನೇ ಮಂತ್ರ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. 2, ನಮಾಮಿ ದೇವಂ ಸಕಲಾರ್ಥದಂ ತಂ ಸುವರ್ಣವರ್ಣಂ ಭುಜಗೋಪತೀತಂ ಗಜಾನನಂ ಭಾಸ್ಕರಮೇಕದಂತಂ ಲಂಬೋದರಂ ವಾರಿಭಾವಸನಂ ಚ. 3, ಏಕದಂತಂ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನನಾಶಕರಂ ದೇವಂ ಹೇರಂಬಂ ಪ್ರಣಮಾಮ್ಯಹಂ. 4, ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ ಲಂಬೋದರಾಯ ಸಕಲಾಯ ಜಗತ್ತಿತಾಯಂ ನಾಗಾನನಾಯ ಶ್ರುತಿಯಜ್ಞ ವಿಭೂಷಿತಾಯ ಗೌರೀಸುತಾಯ ಗಣನಾಥ ನಮೋ ನಮಸ್ತೆ. 5, ಗಜಾನನಂ ಭೂತ ಗಣಾದಿಸೇವಿತಂ ಕಪಿತ್ತ ಜಂಬು ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶಕ ಕಾರಕಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ 5 ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೋಡಿಕೊಂಡು ಓದ್ಕೋಬಹುದು. ಗಣಪತಿ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ಅಂದರೆ ಬುದ್ಧಿವಂತಿಕೆ, ಜ್ಞಾನ ಅಭಿವೃದ್ಧಿ ಆಗುತ್ತದೆ, ಎಲ್ಲ ಸಂಕಷ್ಟಗಳು ದೂರವಾಗುವುದು, ಮಾನಸಿಕ ಶಾಂತಿ ಪ್ರಾಪ್ತಿ ಸಿಗುತ್ತದೆ, ಹಿಡಿದ ಎಲ್ಲ ಕಾರ್ಯಕ್ರಮಗಳಲ್ಲೂ ಶೀಘ್ರದಲ್ಲೇ ಯಶಸ್ಸು, ಶುಭ ಕಾರ್ಯದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಕಳೆಯುವುದು. ಈ ರೀತಿ ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಇಷ್ಟು ಮಾತ್ರವೇ ಅಲ್ಲ, ಇನ್ನು ಅನೇಕ ರೀತಿಯಾದ ಲಾಭಗಳಿವೆ. ಬುಧವಾರ ದಿನದಂದು ನೀವು ಈ ಮೇಲಿನ ಎಲ್ಲ ಮಂತ್ರಗಳನ್ನು ಪಠಿಸಬೇಕು ಅಂತ ಅಗತ್ಯವಿಲ್ಲ. ಸಾಧ್ಯವಾದರೆ ಎಲ್ಲವೂ ಪಠಿಸಬಹುದು ಅಥವಾ ಯಾವುದಾದರೂ ಒಂದು ಮಂತ್ರವನ್ನು ಕೂಡ ಪಠಿಸಬಹುದಾಗಿದೆ. ಇದು ಸ್ನೇಹಿತರೆ ವಿಡಿಯೋ. ಈ ವಿಡಿಯೋ ನಂಬಿಕೆ ವಿಶ್ವಾಸ ಇಟ್ಟು ಮಾಡಿರೋ ವಿಡಿಯೋ. ಈ ವಿಡಿಯೋದಲ್ಲಿರುವ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಓಂ ಗಂ ಗಣಪತಯೇ ನಮಃ.